ಬಂಗಾಳ ಕೊಲ್ಲಿಯಲ್ಲಿ ಆತಂಕ ಮೂಡಿಸಿದ್ದ ಮೋಂಥೋ ಚಂಡಮಾರುತ ಇವತ್ತು ನೆರೆಯ ರಾಜ್ಯ ಆಂಧ್ರ ಪ್ರದೇಶಕ್ಕೆ ಬಡಿಯಲಿದೆಯಾ? ಮೋಂಥೋ ಚಂಡಮಾರುತ ಎಫೆಕ್ಟ್ ರಾಜ್ಯಾದ್ಯಂತ ಭಾರಿ ಮಳೆಯ ಮುನ್ಸೂಚನೆ. ಮೋಂಥೋ ಚಂಡಮಾರುತ ಥಾಯ್ಲೆಂಡ್ನಲ್ಲಿ ಹೆಸರಿಡಲ್ಪಟ್ಟ ಮೋಂಥೋ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಅಬ್ಬರ ಶುರು ಮಾಡಿ ಕರಾವಳಿಯತ್ತ ಸಾಗ್ತಾ ಇದೆ. ಮೋಡ ಕವಿದ ವಾತಾವರಣ, ಭಾರಿ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಆಂಧ್ರ ಕರಾವಳಿ ಭಾಗಕ್ಕೆ ಅಪ್ಪಳಿಸಲಿರುವ ಮೋಂಥೋ ಚಂಡಮಾರುತ ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯಗಳಲ್ಲಿ ಈಗಾಗಲೇ ಹವಾಮಾನ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ. ಸಮುದ್ರಕ್ಕಿಳಿಯದಂತೆ ಮೀನುಗಾರರಿಗೆ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ತಮಿಳುನಾಡು, ಆಂಧ್ರ ಪ್ರದೇಶ ಹೀಗೆ ಮುಂಜಾಗ್ರತಾ ಕ್ರಮವಾಗಿ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ ಸನ್ನದ್ಧ ಸ್ಥಿತಿಯಲ್ಲಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಇವತ್ತು ಬೆಳ್ಳಂಬೆಳಗ್ಗಿನಿಂದಲೇ ಜಿಟಿಜಿಟಿ ಮಳೆಯಾಗ್ತಾ ಇತ್ತು. ಇರಿಟೇಷನ್ ಮಳೆ. ಮೋಂಥೋ ಚಂಡಮಾರುತ ಎಫೆಕ್ಟ್ ರಾಜ್ಯಾದ್ಯಂತ ಭಾರಿ ಮಳೆಯ ಮುನ್ಸೂಚನೆಯನ್ನು ಕೊಡಲಾಗಿದೆ. ಈ ಸೈಕ್ಲೋನ್ ಚಂಡಮಾರುತ ಅದಕ್ಕೆ ಮೋಂಥೋ ಅಂತ ಹೆಸರಿಡಲಾಗಿದೆ. ಥಾಯ್ಲೆಂಡ್ನಲ್ಲಿ ಹೆಸರಿಡಲ್ಪಟ್ಟಂತಹ ಈ ಮೋಂಥೋ ಚಂಡಮಾರುತ ಬಂಗಾಳ ಕೊಲ್ಲಿ ವಾಯುಭಾರ ಕುಸಿತ ಉಂಟಾದಾಗ ಸೈಕ್ಲೋನ್ ಸೃಷ್ಟಿಯಾಗುತ್ತೆ ಅನ್ನೋ ವಾಡಿಕೆ. ಅದರಂತೆಯೇ ಬಂಗಾಳ ಕೊಲ್ಲಿಯಲ್ಲೂ ಕೂಡ ಇತ್ತೀಚೆಗೆ ಒಂದು ಸ್ವಲ್ಪ ಮಳೆಯ ಅಬ್ಬರಗಳಿತ್ತು. ಅದಾದ ನಂತರ ಈ ಸೈಕ್ಲೋನು ಕರಾವಳಿ ಭಾಗಕ್ಕೆ ಬಂದು ಅಪ್ಪಳಿಸಲಿದೆ. ಅದರ ವಾಯು ಮಾರ್ಗಗಳೇ ಬೇರೆ ಬೇರೆ ಥರ ಇರ್ತವೆ. ಸಮುದ್ರ ಮಾರ್ಗ ಚಂಡಮಾರುತದ್ದು ಅದು ಪ್ರಕೃತಿಯ ಒಂದು ನಿಯಮ. ಸೊ ಅದರಂತೆಯೇ ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಒಂದು ವೇಳೆ ಈ ಸೈಕ್ಲೋನು ಬಡಿದ್ರೆ ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ಆಗೋ ಸಾಧ್ಯತೆಗಳಿದ್ದಾವೆ. ಅರಬ್ಬಿ ಸಮುದ್ರದ ಮುಖಾಂತರ ನಮ್ಮ ರಾಜ್ಯಕ್ಕೂ ಕೂಡ ಅದರ ಎಫೆಕ್ಟ್ ಆಗೋ ಸಾಧ್ಯತೆಗಳಿದೆ. ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ ಹೀಗೆ ಒಂದಷ್ಟು ರಾಜ್ಯಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆಗಳಿದೆ. ಈಗಾಗಲೇ ಹವಾಮಾನ ಇಲಾಖೆಯು ಕೂಡ ಮುನ್ಸೂಚನೆ ಕೊಟ್ಟಿದೆ. ಅದರಂತೆಯೇ ಆಂಧ್ರ ಪ್ರದೇಶ, ಒಡಿಶಾ, ಕೇರಳ, ಕರ್ನಾಟಕ ಈ ಭಾಗದಲ್ಲಿ ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆಯ ಪ್ರಕಾರ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಈ ಎಲ್ಲ ರಾಜ್ಯಗಳಲ್ಲೂ ಅರ್ಥಾತ್ ವಿಶೇಷವಾಗಿ ಕರ್ನಾಟಕದಲ್ಲಿ ಎನ್ಡಿಆರ್ಎಫ್ ಸನ್ನದ್ಧ ಸ್ಥಿತಿಯಲ್ಲಿ ನಿಯೋಜನೆಯಾಗಿರಬೇಕು. ಕಾರಣ ಏನಾದರೂ ಪ್ರಕೃತಿ ವಿಕೋಪಗಳಾದರೆ ತಕ್ಷಣಕ್ಕೆ ಸ್ಪಂದಿಸೋ ಥರ ಎನ್ಡಿಆರ್ಎಫ್ ಕಾರ್ಯಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಇರಾದೆಯಲ್ಲಿ ಎನ್ಡಿಆರ್ಎಫ್ ಅನ್ನು ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.